ಕಾರು ಪೆಟ್ರೋಲ್ ಸುಟ್ಟಾಕ್ತಿವಿ ಕಾರು ಪೆಟ್ರೋಲ್ ಎತ್ಕೊಂಡ್ರ KDB ಅಂತ ಬರ್ಬಾರ್ದು ಕಾರ್ ಅವನು ಶ್ರೀನಿವಾಸಪುರ ತಾಲೂಕಿನ ಯದರೂರು ಬಳಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಸ್ಥಳ ಪರಿಶೀಲನೆ ಹಾಗೂ ಸರ್ವೆ ಮಾಡಲು ಬಂದಿದ್ದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಿಗೆ ಸ್ಥಳೀಯ ರೈತರು ತೀವ್ರ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ಹೊರಹಾಕಿದ ಘಟನೆ ಇಂದು ನಡೆದಿದೆ. ಯದರೂರು ಗ್ರಾಮದ ಬಳಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಮುಂದಾದಾಗನಿಂದಲೂ ಸ್ಥಳೀಯ ರೈತರು ಸತತ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ರೈತರ ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿದ್ದ ಸಂದರ್ಭದಲ್ಲಿಯೂ ವಿರೋಧ ವ್ಯಕ್ತಪಡಿಸಿದ್ದು, ಇಂದು ಅಧಿಕಾರಿಗಳು ಯಾವುದೇ ಪೂರ್ವ ಸೂಚನೆ ನೀಡದೆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಜಮಾಯಿಸಿದ ರೈತರು ಅಧಿಕಾರಿಗಳ ಕ್ರಮದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸುರೇಶ್, ಈ ಪ್ರದೇಶದಲ್ಲಿರುವ ಎಲ್ಲರೂ ಸಣ್ಣ ರೈತರಾಗಿದ್ದು ತಮ್ಮ ಭೂಮಿ ಕಳೆದುಕೊಂಡರೆ ಬೀದಿಗೆ ಬರುವ ಅಥವಾ ಜೀವನಕ್ಕಾಗಿ ಬೇರೆ ಕಡೆ ವಲಸೆ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತದೆ. ಸರ್ಕಾರ ಫಲವತ್ತಾದ ಭೂಮಿಯನ್ನು ಬಿಟ್ಟು ಬೇರೆ ನಿರುಪಯೋಗಿ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶ ಮಾಡಲಿ ಎಂದು ಒತ್ತಾಯಿಸಿದರು. ರೈತರ ಬಳಿ ಇರುವ ಅಲ್ಪ ಸ್ವಲ್ಪ ಜಮೀನು ಕಸಿದುಕೊಳ್ಳುವ ಕೆಲಸವನ್ನು ಸರ್ಕಾರ ಮಾಡಬಾರದು ಎಂದು ರೈತರು ಆಗ್ರಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಅರ್ಧ ಕುಂಟೆ ಜಮೀನು ಸಮೇತ ನಾವು ಬಿಟ್ಕೊಡುವುದಿಲ್ಲ, ರೈತರ ಪರ ನಾನು ಇರ್ತೀನಿ ಅಂತ ಮಾಜಿ ರಮೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ. ನಮ್ಗೆ ನಿಮ್ಮ ರೈತರ ಪರ ನಿಮ್ಮಿಂದೇ ಇರ್ತೀನಿ ಅಂತ. ದಯವಿಟ್ಟು ಇದು ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಇನ್ನು ಮುಂದೆ ಯಾರಾದ್ರೂ ಇದ್ರ ಬಗ್ಗೆ ಬಂದ್ರೆ ನಮ್ಗೆ ರೈತರು ಎಚ್ಚೆತ್ಕೊಂಡಿದ್ದಾರೆ, ಆಯ್ತಾ, ಇದನ್ನು ಕಂಟ್ರೋಲ್ ಮಾಡೋಕ್ಕಂತ ಆಗೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಒಂದೇ ಒಂದು ಕುಂಟೆ ಜಮೀನಂತೂ ನಾವು ಬಿಟ್ಕೊಡೋದಿಲ್ಲ. ಈಗ ಜಯಂತ್ ಪಟೇಲ್ ಅವರು ಬರ್ಲಿ, ಮಿನಿಸ್ಟರ್ ಬರ್ಲಿ, MB ಪಾಟೀಲ್ ಅವರು ಬರ್ಲಿ, ಫಲವತ್ತಾದ ಭೂಮಿ ಬಿಟ್ಟು ಬೇರೆ ಏನಾದ್ರು 10 ಎಕರೆ ಇದ್ರೆ ಅವ್ರ ಮನ್ ಸಮಾಧಾನ ಆದ್ರೆ ಇಂಡಸ್ಟ್ರಿಯಲ್ ಮಾಡಿ. ಇಲ್ಲೆಲ್ಲ ಸಣ್ಣ ಜಮೀನವರ ಇರೋದು, ತುಂಬಾ ಸಣ್ಣ ರೈತರು ಇರೋದು. 2 ವರ್ಷದಿಂದ ಲಾಕ್ ಮಾಡಿ ಏನ್ ಮಾಡಿದೀವಿ ಅಂತಂದ್ರೆ ಈಗಾಗಲೇ ವಿರೋಧವಾಗಿ ಅರ್ಜಿ ಕೊಟ್ಟಿದ್ವಿ. ಅದಕ್ಕೆ ಇದುವರೆಗೂ ಸಮಜಾಯಿಸಿಲ್ಲ. ಬೇಕಾ ಬಿಟ್ಟು ಬರ್ತಾರೆ ಹೋಗ್ತಾ ಇದ್ರ, ಮೊದಲು ನಮ್ಗೆ ಸಮಜಾಯಿಸಿ ಕೊಡು ಅಂತ ಹೇಳಿ ಅವ್ರನ್ನ, ಆಮೇಲೆ ಮಾತಾಡೋಣ. ರೈತರ ಪ್ರತಿಭಟನೆ ಮತ್ತು ಆಕ್ರೋಶದಿಂದಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ರೈತರ ಮಾತಿಗೆ ಮಣಿದ ಅಧಿಕಾರಿಗಳು ಸರ್ವೆ ಕಾರ್ಯ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದು, ಈ ಬಗ್ಗೆ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದ್ದಾರೆ. ರೈತರು ತಮ್ಮ ವಿರೋಧವನ್ನು ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಪೆಟ್ರೋಲ್ ಸುಟ್ಟಾಕ್ತಿವಿ ಕಾರು ಪೆಟ್ರೋಲ್ ಎತ್ಕೊಂಡ್ರ KDB ಅಂತ ಬರ್ಬಾರ್ದು ಕಾರ್ ಅವನು ಮುಂದೆ